of Bengaluru with Saujanya. ಅರ್ಜುನ್ ಜನ್ಯಾ ಸರ್ ಇವರನ್ನ ಫಾಸ್ಟೆಸ್ಟ್ ಅಂತಾರೆ. ಕವಿರಾಜ್ ಸರ್ ಇವರನ್ನ ಗೋಲ್ಡನ್ ಹ್ಯಾಂಡ್ ಅಂತಾರೆ. ಹಂಸಲೇಖ ಸರ್ ಇವರೇ ನನ್ನ ಉತ್ತರಾಧಿಕಾರಿ ಅಂತಾರೆ. ಆ್ಯಂಡ್ ಇಳೆಯರಾಜ ಸರ್ ಇವರು ನನ್ನ ಫೇವ್ರೆಟ್ ಅಂತಾರೆ. ಆ್ಯಂಡ್ ಕನ್ನಡಿಗರೆಲ್ಲರ ಫೇವ್ರೆಟ್ನ ಇವತ್ತು ನಾನು ಕರ್ಕೊಂಡ್ಬಂದಿದ್ದೀನಿ ಟು ವಾಯ್ಸ್ ಆಫ್ ಬೆಂಗಳೂರು. ಬಹಳ ಬಹಳ ಖುಷಿ ಅನಿಸುತ್ತೆ ಟು ವೆಲ್ಕಮ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಟು ವಾಯ್ಸ್ ಆಫ್ ಬೆಂಗಳೂರು. ಸರ್ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ನಿಮ್ಮ ಸಮಯ ನಮಗೆ ಕೊಡ್ತಾ ಇರೋದಕ್ಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಾನು ನಿಮ್ಮ ಶೋಗೆ ಬಂದಿದ್ದು ಭಾಳ ಸಂತೋಷ. ಯಾಕೆಂದರೆ ಆಗಿ ನಿಮ್ಮನ್ನು ನೋಡಿದ್ದೀನಿ. ನನ್ನ ಎಷ್ಟೋ ಹಾಡುಗಳನ್ನು ನೀವು ಪ್ಲೇ ಮಾಡ್ತಿದ್ದೀರಿ. ನಿಮ್ಮ ಧ್ವನಿ ಇವತ್ತು ಬದಲಾದ ರೂಪಾಂತರದಲ್ಲಿ ನಾವು ಕೂತಿದ್ದೀವಿ. ಒಂಥರ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದ ಫೀಲಿಂಗ್ ಇಸ್ ಮ್ಯೂಚುವಲ್. ಆ್ಯಂಡ್ ನಿಮ್ಮ ಹಾಡುಗಳ ಬಗ್ಗೆ ಮಾತಾಡಬೇಕಂದ್ರೆ, ಟು ಬಿಗಿನ್ ವಿತ್ ನಿಮ್ಮ ಹಾಡುಗಳ ಬಗ್ಗೆ ಮಾತಾಡಬೇಕಂದ್ರೆ, ನೀವು ಸಾಮಾನ್ಯವಾಗಿ ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳೋ ಹಾಗೆ ಹೌದು 3,000ಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿದ್ದೀರಾ. ಆದರೆ ಅದಕ್ಕೂ ಮುಂಚೆ, ಅಂದರೆ ಸಿನಿಮಾ ರಂಗಕ್ಕೆ ಬರೋದಕ್ಕೂ ಮುಂಚೆ 2,000 ಹಾಡುಗಳನ್ನು ಬರೆದಿದ್ರಿ. ಸೊ ಒಟ್ಟಾರೆ ಸಾವಿರಾರು ಹಾಡುಗಳ ಒಡೆಯ ನೀವು. ಆ್ಯಂಡ್ ಇನ್ಫ್ಯಾಕ್ಟ್ ಹುಟ್ಟಿದ್ದು ಮಂಡ್ಯದಲ್ಲಿ, ನಾಗಮಂಗಲ ತಾಲೂಕು, ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತೀರಾ ನೀವು. ಡಾಕ್ಟರ್ ಆಫ್ ಲಿಟ್ರೇಚರ್ ಫ್ರಮ್ ಹಂಪಿ ಯೂನಿವರ್ಸಿಟಿ 2021ನಲ್ಲಿ. ಆ್ಯಂಡ್ ಅಲ್ಲಿಂದ ವಿ ನಾಗೇಂದ್ರ ಪ್ರಸಾದ್ ಅವರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಆಗ್ತಾರೆ. ಆ್ಯಂಡ್ ನಿಮ್ಮ ಮೇಲೆ ಬಹಳ ಪ್ರಭಾವವನ್ನು ಬೀರಿದ್ದು ಅಂದರೆ ನಿಮ್ಮ ಅಜ್ಜಿ ತಾತ. ನಿಮ್ಮ ಹಳ್ಳಿಗೆ ಏನು ಹೋಗ್ತಿದ್ರಿ, ಊರಿಗೇನು ಹೋಗ್ತಾ ಇದ್ರಿ, ಅಲ್ಲಿ ಬಹಳ ಪ್ರಭಾವವನ್ನು ಬೀರಿ ಸಾಕಷ್ಟು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಏನಾಗಿದ್ದೀರಾ. ವಿಲ್ ಬಿಗಿನ್ ವಿತ್ ಈ ಡಾಕ್ಟರೇಟ್. ನೀವು ಥೀಸಿಸ್ಗೆ ಚೂಸ್ ಮಾಡ್ಕೊಂಡಂಥ ಸಬ್ಜೆಕ್ಟೇ ತುಂಬ ಯುನೀಕ್ ಆಗಿದೆ, ದ ಸೋಷಿಯಲ್ ಎಫೆಕ್ಟ್ ಆಫ್ ಕನ್ನಡ ಸಿನಿಮಾ ಸಾಂಗ್ಸ್. ನಮಗಿದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ, ಏನು ಎಕ್ಸಾಕ್ಟ್ಲಿ ಇದು ಅಂತ? ನನಗೆ ನನ್ನ ಹಾಡುಗಳು ತುಂಬ ಜನ, ಈಗ ನೀವು ಚೆನ್ನಾಗಿದೆ ಅನ್ನೋದು ಎಂಟರ್ಟೈನ್ಮೆಂಟು ಇದೆಲ್ಲ ಒಂದು ಕಡೆ ಆದರೆ, ಕೆಲವು ಹಾಡುಗಳ ಬಗ್ಗೆ ಜನ ಕೊಡ್ತಾ ಇದ್ದಂಥ ರಿಪ್ಲೈ ಇದೆಯಲ್ಲ, ಅಂದರೆ ಖಾಸಗಿ ಬದುಕಿನಲ್ಲಿ ಆದ ಬದಲಾವಣೆಗಳು, ಒಂದೊಂದು ಹಾಡುಗಳು, ಎಲ್ಲ ಹಾಡು ಅಂತಲ್ಲ, ಅನೇಕ ಹಾಡುಗಳು. ಇದನ್ನು ಯೋಚನೆ ಮಾಡಿದಾಗ ಎಲ್ಲೂ ದಾಖಲಾಗ್ತಾ ಇಲ್ವಲ್ಲ. ಈಗ ನನಗೆ ನೀವು ಹೇಳ್ತೀರಿ ಸರ್ ಈ ಹಾಡು ನನಗೆ ನನ್ನ ಜೀವನದಲ್ಲಿ ಇಂಥದ್ದೊಂದು ಕೆಲಸ ಮಾಡ್ತು ಅಂತ, ಬಟ್ ಅದು ದಾಖಲಾಗಬೇಕಲ್ಲ. ಸಿನಿಮಾಗಳು ದಾಖಲಾಗಿರ್ತವೆ, ಹಾಡುಗಳು ದಾಖಲಾಗಿರಲ್ಲ. ಹಾಗೆ ಯೋಚನೆ ಮಾಡಿದಾಗ ಇಡೀ ಚಿತ್ರಗೀತೆ ಪರಂಪರೆ ನೋಡಿದ್ರೆ ಎಂತೆಂಥ ಅದ್ಭುತಗಳನ್ನು, ಪ್ರಯೋಗಗಳನ್ನು, ಅಂದರೆ ಸಾಹಿತ್ಯಿಕವಾಗಿ ಮಾಡಿರುವಂಥ ಪ್ರಯೋಗಗಳು ಒಂದು ಕಡೆ ಆದರೆ, ಅದನ್ನು ಸಾಮಾಜಿಕವಾಗಿ ಆದಂಥ, ಒಂದು ಹಾಡಿನಿಂದ ಸಾಮಾಜಿಕವಾಗಿ ಆದಂಥ ಏನು ಬದಲಾವಣೆಗಳು, ಇವುಗಳನ್ನೆಲ್ಲ ಗಮನಿಸಿದಾಗ ಇದು ಎಲ್ಲೂ ದಾಖಲೆ ಆಗ್ತಾ ಇಲ್ಲ ಸರಿಯಾಗಿ ಅನ್ನುವ ಒಂದು ಥಾಟ್ ಬಂತು. ಆಗ ಯೋಚನೆ ಮಾಡಿದ್ದು, ನನಗೆ ಯಾಕೆ ಬರೀಬಾರ್ದು ನಾನು ಅದರ ಬಗ್ಗೆ ಅಂಥೇಳಿ ಬರ್ಕೊಳ್ತಾ ಬಂದೆ. ಈ ಹಿರಿಯರು, ನಮ್ಮ ದೊರೆ ಭಗವಾನ್ ಖ್ಯಾತಿಯ ಭಗವಾನ್ ಸರ್ ಆಗಲಿ, ಶಿವರಾಮಣ್ಣ ಆಗಲಿ, ಈ ಥರ ಹಿರಿಯರು ಅನೇಕರು, ದ್ವಾರಕೀಶ್ ಸರ್ ಆಗಲಿ, ಅವ್ರ ಹತ್ರ ಎಲ್ಲ ಕೂತಾಗ ಅಷ್ಟೇ ಯಾಕೆ ಅಣ್ಣವ್ರ ಹತ್ರ ಕೂಡ ಕೂತ್ಕೊಂಡು ಆ ಹಾಡು, ಆ ಸಿನಿಮಾ, ಈ ಸಿನಿಮಾ ಅಂತ ಮಾತಾಡಿದ್ದೀನಿ. ವಿಷ್ಣು ಸರ್ ಜೊತೆ ಮಾತಾಡಿದ್ದೀನಿ. ಸೊ ಅದೆಲ್ಲ ಮಾತಾಡ್ತಾ ಗ್ರಹಿಸಿದ್ದು ಒಂದಷ್ಟಿತ್ತಲ್ಲ, ಅದನ್ನು ನಾವು ದಾಖಲು ಮಾಡಬೇಕು. ಅದನ್ನ ಅಂದರೆ ಅವರು ಹೇಳಿದ್ರು ಅಂತ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಏನೇನು ನಡೀತಿತ್ತು, ಹೇಗೆ ಅಂತ ದಾಖಲು ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಬರ್ಕೊಳ್ತಾ ಹೋದೆ. ಪುಸ್ತಕಗಳು ಕನ್ನಡ ಗೀತ ಪರಂಪರೆಗೆ ಸಂಬಂಧಪಟ್ಟಿದ್ದು, RN ಜಯಗೋಪಾಲ್ ಅವರು, ಉದಯ್ ಶಂಕರ್ ಅವರು, ವಿಜಯ ನರಸಿಂಹ ಅವರು, ಇವ್ರುಗಳ ಬಗ್ಗೆ ಇರುವ ಪುಸ್ತಕಗಳೇನು, ಯಾರ್ಯಾರು ಏನೇನು ಬರೆದಿದ್ದಾರೆ, ಇದನ್ನೆಲ್ಲ ನೋಡಿದಾಗ ಅನೇಕರು, ನಮ್ಮ ಶ್ರೀಧರ ಮೂರ್ತಿಯವರು, ತುಂಬ ಜನ ಇದ್ದಾರೆ, ಅವ್ರುಗಳು ಬರೆದಿರುವಂಥ ಪುಸ್ತಕಗಳು ದಾಖಲು ಮಾಡಿರೋದು, ಇದನ್ನೆಲ್ಲ ನೋಡಿದಾಗ ನನಗೆ ಬರೀಬೇಕು, ಇದೆಲ್ಲ ಒಟ್ಟಿಗೆ ದಾಖಲು ಮಾಡಬೇಕು ಅನ್ನಿಸ್ತು. ಬರ್ಕೊಂಡು ಹೋದೆ. ಸೊ ಇದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಏನು ಅಂತ ಅಂದ್ಕೊಂಡಾಗ ಯಾರು ನನಗೆ ಗೈಡ್ ಮಾಡಿದ್ರು, ಹೀಗೆ ನೀವು ಡಿಲಿಟ್ ಮಾಡ್ಬೋದು ಡಾಕ್ಟರೇಟ್ ಆಫ್ ಲಿಟ್ರೇಚರು ಅಂತ ಅಂದಾಗ, ನಾನು ಹಂಪಿ ಯೂನಿವರ್ಸಿಟಿಗೆ ಹೋಗಿ ವಿಚಾರಿಸಿದಾಗ ಅವರು ಹೇಳಿದ್ರು. ಅದಾದಮೇಲೆ ಒಂದು 2-3 ಇಯರ್ಸು ಅವ್ರು ನಂಗೆ ಗೈಡ್ ಮಾಡ್ತಾ ಹೋದರು, ಹೇಗೆ ಬರೀಬೇಕು ಆ ವಿಷಯನ ಹೇಗೆ. ಸೊ ಅದು ಸರ್, ಈ ಥೀಸಿಸಲ್ಲಿನ ಒಂದು ವಾವ್ ಫ್ಯಾಕ್ಟರ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್, ಸಾಕಷ್ಟನ್ನು ನೀವು ದಾಖಲೆ ಮಾಡಿದ್ದೀರಾ, ಅದರಲ್ಲಿ ಒಂದು ನಮ್ಗೆ ಹೇಳಬಹುದಾ? ನನ್ನ ಇಂಡಿವಿಜುವಲ್ ಬಿಡಿ, ಆಮೇಲೆ ಹೇಳ್ತಾ ಹೋಗ್ತೇನೆ. ಮಹಾತ್ಮ ಗಾಂಧೀಜಿಯವರ ಮಗ
ಸಿನಿಮಾಗೆ ಡೈಲಾಗ್ ಬರೀತಾರೆ. ಓ ಓಕೆ ಓಕೆ, ಹಾಂ ಮೂಕಿ ಸಿನಿಮಾ ಇರ್ತದಲ್ಲ, ಅದನ್ನು ಸಂಭಾಷಣೆ ಹೇಳೋದು ಥಿಯೇಟ್ರಲ್ಲಿ, ಇವನು ಹೀಗಂದ ಹಾಗಂದ, ಡೆಮಾನ್ಸ್ಟ್ರೇಟರ್ಸ್. ಸೊ ಅದನ್ನು ಅಂದರೆ ಬರೀತಾರೆ, ಇದು ಹೀಗೆ ಅಂತ ಅಂಥದ್ದು. ಆಮೇಲೆ ಒಂದು ಸಿನಿಮಾ ಸಂತ ಕಬೀರ ಅನ್ನೋ ಸಿನಿಮಾ 1960s ಬಂದಂಥ ಅಣ್ಣವರ ಸಿನಿಮಾ. ಆ ಸಿನಿಮಾದ ಪ್ರಭಾವ ಏನು ಅಂದರೆ 13 ಕಡೆ ವೈಲೆನ್ಸ್ ನಿಲ್ತು, ಕರ್ನಾಟಕದಲ್ಲಿ ಕಮ್ಯುನಲ್ ವೈಲೆನ್ಸ್ ನಿಲ್ತು ಬಿಕಾಸ್ ಆಫ್ ದಿಸ್ ಸಿನಿಮಾ ಇಂಪ್ಯಾಕ್ಟ್ ಅಂತ ಹೇಳಿ ಕರ್ನಾಟಕದ ಹೈಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಬರೀತಾರೆ. ಓ ವಾವ್, ಓಕೆ. ಈ ಥರದ್ದು ತುಂಬ ವಾವ್ಗಳಿದೆ. ಚಿರಂಜೀವಿ ಸಿಂಗ್ ಅಂತೇಳಿ ಕಮಿಷನರ್ ಆಗಿರ್ತಾರೆ, ಬೆಂಗಳೂರು ಕಮಿಷನರ್ ಆಗಿರ್ತಾರೆ ಹಿಂದೆ ದೇವರಾಜ ಅರಸು ಅವ್ರ ಕಾಲದಲ್ಲಿ. ಅವರು ಕನ್ನಡ ಬರಲ್ಲ ಅವರಿಗೆ, ಕನ್ನಡ ಕಲಿತಾರೆ. ಹೇಗೆ ಅಂದರೆ ದಿನ ಕನ್ನಡ ಹಾಡುಗಳನ್ನು ಕೇಳ್ತಾ. ಓಕೆ, ಪಿ ಬಿ ಶ್ರೀನಿವಾಸ್ ಅವರ ಭಾಳ ದೊಡ್ಡ ಅಭಿಮಾನಿ ಆಗ್ತಾರೆ. ಸೊ ಇಂಥದ್ದು ಅನೇಕ ಸಂಗತಿಗಳು ಬೆಳಕಿಗೆ ಬಂದು. ಸರ್, ಈ ಥರದ ಥೀಸಿಸ್ ಎಲ್ಲ ನೀವು ಮಾಡಿದಾಗ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಕೇಳ್ತಿರೋದು, ನನಗೆ ಈ ಸಬ್ಜೆಕ್ಟಲ್ಲಿ ಆಸಕ್ತಿ ಇದೆ ಅಂದರೆ ಅದರ ಒಂದು ಕಾಪಿ ನಾನೇನಾದರೂ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಡೆಫಿನೆಟ್ ಆಗಿದೆ. ಬಟ್ ಸದ್ಯಕ್ಕೆ ಏನಂದರೆ ನಾನು ಯೂನಿವರ್ಸಿಟಿಗೆ ಪತ್ರ ಬರೆದು ಅವರಿಂದ ಪುಸ್ತಕ ಮಾಡಬೇಕು ಅಂಥೇಳಿ ಪರ್ಮಿಷನ್ ತಗೋಬೇಕು. ಬರೀತೀನಿ ಈಗ ಸದ್ಯದಲ್ಲೇ, ಈ ವರ್ಷದಲ್ಲಿ ಅದು ಥೀಸಿಸ್ ಪುಸ್ತಕವಾಗಿ ಸಿಗುತ್ತೆ. ಲುಕಿಂಗ್ ಫಾರ್ವರ್ಡ್ ಟು ಇಟ್ ಸರ್. ನೋಡಿ, ನಾದ ಬ್ರಹ್ಮ ಅಂದರೆ ನಾವು ಥಟ್ ಅಂತ ಹೇಳಬಹುದು ಹಂಸಲೇಖ ಸರ್ ಅಂತ, ಇಸೈಜ್ಞಾನಿ ಅಂದರೆ ಇಳೆಯರಾಜ ಸರ್ ಅವರ ಹೆಸರನ್ನು ಹೇಳಬಹುದು. ಆ್ಯಂಡ್ ನಿಮಗಿರುವಂಥ ಬಿರುದು ಅತ್ಯದ್ಭುತವಾಗಿದೆ. ಆ್ಯಂಡ್ ಅದರ ಜೊತೆಗೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಬರುತ್ತೆ. ಯಾಕಂದರೆ ಕವಿರತ್ನ ಅನ್ನೋ ಒಂದು ಬಹಳ ಮುದ್ದಾದ ಅದ್ಭುತವಾದ ಬಿರುದು ಹೇಗೆ ಯಾವಾಗ ಬಂದಿದ್ದು, ಆ್ಯಂಡ್ ನಿಮಗೆ ಹ್ಯಾವ್ ಯು ಸ್ಟಿಲ್ ಪ್ರಾಸೆಸ್ಡ್ ಇಟ್ ಯೆಟ್ ಅಂತ? ನನಗೆ ಅನೇಕ ಸಂಘ ಸಂಸ್ಥೆಗಳು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇದು ಹರಿಹರದಲ್ಲಿ, ದಾವಣಗೆರೆ ಹರಿಹರ, ಅಲ್ಲಿನ ಕನ್ನಡ ಸಂಘದ ಗೆಳೆಯರು, ಸಾಹಿತ್ಯ ಪರಿಷತ್ತಿನ ಗೆಳೆಯರು, ಅವರೊಂದಷ್ಟು ಜನ ಸೇರಿ ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ನನಗೆ ಕವಿರತ್ನ ಅಂತ ಕೊಟ್ಟರು. ಅದಾದಮೇಲೆ ಅದನ್ನು ಪ್ರಶಸ್ತಿ ಕೊಟ್ಟಿದ್ರು ತಂದೆ. ತುಂಬ ಬೇರೆ ಸಾಹಿತ್ಯ ರತ್ನ ಏನೇನೇನೇನೋ ಕೊಟ್ಟಿದ್ದಾರಲ್ಲ, ಹಾಗೆ ಅದು ಒಂದು ತಂದೆ. ಅದು ಹೇಗೆ ಅಂತ ಗೊತ್ತಿಲ್ಲ, ಅವತ್ತಿಂದ ಬೇರೆ ಬೇರೆಯವ್ರು ಯಾರೋ ಬಳಸೋಕ್ಕೆ ಶುರು ಆದರು. ಯಾರು ಸಿನಿಮಾದಲ್ಲೇ ಬಳಸಿದ್ರು, ಪತ್ರಿಕೆಗಳಲ್ಲಿ ಬಳಸಿದ್ರು, ಕವಿರತ್ನ ನಾಗೇಂದ್ರ ಪ್ರಸಾದ್. ನಾನೆಲ್ಲೂ ಇದನ್ನು ಬಳಸಿ ಅಂತ ಹೇಳಲಿಲ್ಲ, ಇನ್ನೊಂದು ಮಾಡಲಿಲ್ಲ. ಅದು ಕ್ರಮೇಣ ಬಳಸ್ತಾ ತುಂಬ ಜನ ಅದನ್ನು ಬಳಸೋಕ್ಕೆ ಶುರು ಆಗಿದ್ದಾರೆ. ನಾನು ಇಂಡಿವಿಜುವಲಾಗಿ ನಾನು ಯಾವತ್ತೂ ಕವಿರತ್ನ ನಾಗೇಂದ್ರ ಪ್ರಸಾದ್ ಅಂತ ಹಾಕಿ ಅಂತಲೂ ಹೇಳಲ್ಲ, ಹಾಕ್ಕೊಳ್ಳೋದು ಇಲ್ಲ ಅಷ್ಟೇ. ಆದರೆ ವೆರಿ ಶ್ಯೂರ್ ಎಲ್ಲ ಬಿರುದುಗಳು ವಿಶೇಷ, ಇದು ಅತಿ ವಿಶೇಷ ಫಾರ್ ಶ್ಯೂರ್. ಬಿರುದು ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಜನ ಕೊಡುವ ಪ್ರತಿಯೊಂದು ಕೂಡ ಒಂದು ನಾವು ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಬೇಕು. ಆ್ಯಂಡ್ ಇದು ಬಹಳ ಆ್ಯಪ್ಟ್ ಆಗಿ ನಿಮಗೆ ಸೂಟ್ ಆಗುತ್ತೆ ಕೂಡ ಸರ್. ಸೊ ಎಕ್ಸಾಕ್ಟ್ಲಿ 25 ವರ್ಷಗಳ ಮುಂಚೆ ಮಿಲೇನಿಯಂ ಇಯರ್ 2000 ಗಾಜಿನ ಮನೆ ಮೂಲಕ ಡೆಬ್ಯೂ ಆಗುತ್ತೆ. 20ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಭಾಷಣೆ ಬರಿತೀರಾ, 5 ಸಿನಿಮಾಗಳ ನಿರ್ದೇಶನ ಮಾಡ್ತೀರಾ, ಒಂದಷ್ಟು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡ್ತೀರಾ. ಸೊ ಈ ನಿಮ್ಮ 2.5 ದಶಕದ ಕರಿಯರ್ನ ನೋಡಿದಾಗ ವೆನ್ ಯು ಲುಕ್ ಬ್ಯಾಕ್ ಹೇಗೆ ಅನಲೈಸ್ ಮಾಡ್ತೀರಾ? ನಾನು ಮೊದಲಿಗೆ ಅದೃಷ್ಟವಂತ, ಪುಣ್ಯವಂತ, ಇನ್ನೇನು ಹೇಳೋದು. ಯಾಕೆಂದರೆ ಸಕ್ಸಸ್ ಅಂದರೆ ಯಾವುದು ಅಂತ ನನ್ನ ಕೇಳಿದ್ರೆ, ಯಾವುದೇ ವ್ಯಕ್ತಿ ತಾನು ಏನು ಆಗಬೇಕು ಅಂತ ಅಂದ್ಕೋತಾನೋ ಅದೇ ಆಗುವುದು ಸಕ್ಸಸ್. ಅದೇ ಆಗೋದು ಅಂದರೆ ಕೆಲಸ ಕೂಡ. ನಾನು ಹೇಳೋದು, ನನಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ ಅಥವಾ ಮೆಡಿಕಲ್ ಇಷ್ಟ ಇಲ್ಲ, ನಾನು ಡ್ಯಾನ್ಸರ್ ಆಗಬೇಕು ಅಂತ ಅಂದ್ಕೊಂಡವರು ಡ್ಯಾನ್ಸರೇ ಆಗಿ ಮುಂದುವರೆದು ಅದರಲ್ಲೇ ಜೀವನ ಕಟ್ಕೊಳ್ಳೋದು ಇದೆಯಲ್ಲ, ಅದು ಸಕ್ಸಸ್. ನನಗೆ ಹಿಂಗೇನೋ ಅನಿಸಿತ್ತು, ಆದರೆ ನಾನು ಇಲ್ಲೆಲ್ಲೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಒಳಗಡೆ ಈ ಥರ ಒಬ್ಬ ಕವಿ ಇದ್ದ, ನಾನು ಇನ್ನೇನೋ ಮಾಡ್ತಾ ಇದ್ದೀನಿ ಅನ್ನೋದಲ್ಲ ಸಕ್ಸಸ್. ಅಲ್ಲಿ ನೀವು ಕೋಟಿ ಸಂಪಾದನೆ ಮಾಡಿ ಏನೇ ಮಾಡಿ, ನಾನು ಅಲ್ಲದ್ದು ಒಂದು ಬೇರೆ ನಾನು ಆಗಿದ್ದೀನಿ ಅಂತ ಅನಿಸುತ್ತೆ. ನಾನು ಯಾವುದೋ ಅದೇ ಆಗಿದ್ದೀನಿ ಅಂತ ಅನ್ನೋದೇ ಸಕ್ಸಸ್. ಹಾಗೆ ನಾನು ಅಂದ್ಕೊಂಡು ಬಂದಿದ್ದು, ನಾನು ಸಾಹಿತ್ಯದಲ್ಲೇ ಇರಬೇಕು, ಸಿನಿಮಾದಲ್ಲೇ ಇರಬೇಕು ಅಂತ ಬಂದವನು. ಸೊ ಇಲ್ಲೇ ಇದ್ದೀನಿ, ಇಲ್ಲೇ ಕನ್ನಡಿಗರು ನನ್ನನ್ನು ಅಷ್ಟು ಪ್ರೀತಿ ಕೊಟ್ಟು ಕಾಪಾಡಿಕೊಂಡಿದ್ದಾರೆ. ಇಡೀ ಚಿತ್ರರಂಗ
ನನಗೆ ಸಾಕ್ತಾ ಇದೆ ನನ್ನನ್ನು. ಇದೇ ಖುಷಿ ನನಗೆ. ಆ್ಯಂಡ್ ಬಾಲ್ಯದ ದಿನಗಳು, ಸ್ಕೂಲ್, ಕಾಲೇಜ್ ಡೇಸ್ ಅಂತ ತಗೊಂಡಾಗ ಆಫ್ಕೋರ್ಸ್ ಅವಾಗಿಂದಲೂ ಸಾಹಿತ್ಯ, ಕನ್ನಡ ಸಾಹಿತ್ಯವನ್ನು ಎಕ್ಸ್ಟೆನ್ಸಿವ್ಲಿ ನೀವು ಕನ್ಸ್ಯೂಮ್ ಮಾಡ್ತಾ ಬಂದಿದ್ದೀರಾ. ಜೊತೆಗೆ ವೀಕೆಂಡ್ ವಿತ್ ರಮೇಶಲ್ಲಿ ಇನ್ಫ್ಯಾಕ್ಟ್ ಒನ್ ಆಫ್ ಯುವರ್ ಫ್ರೆಂಡ್ಸ್ ಹೇಳ್ತಾರೆ ದಟ್ ಅವಾಗೆಲ್ಲ ಪ್ರೇಮಿಗಳಿಗೆ ಪ್ರೇಮ ಪತ್ರಗಳನ್ನು ಬರ್ಕೊಡೋದಕ್ಕೆ ಸಹಾಯ ಮಾಡ್ತಿದ್ರಿ ಅಂತ. ಅದನ್ನು ಹೀಗೆ ಕಾವ್ಯಾತ್ಮಕವಾಗಿ ಬರೀತಿದ್ರಾ ಅಥವಾ ವಾಸ್ ಇಟ್ ಜಸ್ಟ್ ಲೆಟರ್? ಅಲ್ಲ, ಇಲ್ಲಿ ಕಾವ್ಯಾತ್ಮಕವಾಗಿರ್ತಿತ್ತು, ಎಷ್ಟೋ ಹುಡುಗಿಯರಿಗೆ ಅರ್ಥವೂ ಆಗ್ತಿರ್ಲಿಲ್ಲ. ಯಾಕೆಂದರೆ ತುಂಬ ಪೊಯಿಟಿಕ್ ಆಗಿ ಬರೆಯೋಕೆ ಹೋದಾಗ ಈ ಹಳಗನ್ನಡ ಎಲ್ಲ ಬಂದ್ಬಿಡೋದು. ಆ ಥರದ ಪದಗಳು ಬಂದರೆ ಎಷ್ಟೋ ಜನಕ್ಕೆ ಅದಕ್ಕೆ ಅರ್ಥ ಗೊತ್ತಿರೋದಿಲ್ಲ, ಏನೋ ಬಂದಿದ್ದಾನೆ ಅಂದ್ಕೊಳ್ಳೋರು. ಹಂಗಿರೋದು ಕೆಲವು ಸಲ ಸರಳವಾಗಿರೋದು, ಏನೇನೋ ಅದು ಆ ಕಾಲಘಟ್ಟದಲ್ಲಿ ಇವಾಗ ಅನಿಸ್ಬೋದು. ಇವಾಗೆಲ್ಲ ILU ಒಂದು ಮೆಸೇಜಲ್ಲಿ ಮುಗಿದೋಗುತ್ತೆ. ಕರೆಕ್ಟ್. ಆವತ್ತಿಗೆ ಹಾಗಿರಲಿಲ್ಲ. ಇಂಪ್ರೆಸ್ ಮಾಡಬೇಕು ಅಂದರೆ ಅದಕ್ಕೇನೋ ಒಂದು ಪೊಯಿಟ್ರಿ ಇರಬೇಕು, ಅದ್ರ ಜೊತೆ ಒಂದು ಗುಲಾಬಿ ಇರಬೇಕು, ಅದ್ರ ಜೊತೆ ಒಂದು ಚಾಕ್ಲೇಟ್ ಇರಬೇಕು. ಆ ಥರದ್ದು ಟೈಮ್ ಅದು. ಒಂದು ಗ್ರೀಟಿಂಗ್ ಕಾರ್ಡು ಆಫ್ಕೋರ್ಸ್. ಸೊ ಗ್ರೀಟಿಂಗ್ ಕಾರ್ಡಲ್ಲಿ ಹುಡುಕೋದು, ಒಂದು ಅಂಗಡಿಗೆ ಹೋದ್ರೆ ಇಷ್ಟಿದ್ರೆ ಅದರಲ್ಲಿ ಕಲರ್ ಕಾಂಬಿನೇಷನ್ನಿಂದ ಹಿಡಿದು ಅದರಲ್ಲಿರೋ ಚಿತ್ರದಿಂದ ಹಿಡಿದು ಎಲ್ಲ ಇಂಟ್ರೆಸ್ಟ್ ಯೂನಿಕ್ ಆಗಿರ್ಬೇಕು ಅಂತ. ಮತ್ತು ಅದನ್ನು ಬರೆಯುವಾಗಲೂ 4 ಸಲ ಪೇಪರಲ್ಲಿ ಬರ್ಕೊಂಡು, ಯಾಕೆಂದರೆ ಅದರಲ್ಲಿ ಒಂದು ಸಲ ಬರೆದ ಮೇಲೆ ಕಾಟ್ ಹಾಕಿ ಮಾಡೋಕ್ಕಾಗಲ್ಲ. ಸೊ ಬರ್ಕೊಂಡು ಕರೆಕ್ಟಾಗಿ ಪದ್ಯ ಬರೆಯೋದು, ಆ ಥರದ್ದೆಲ್ಲ ಇರ್ತಿತ್ತು. ಸರ್ ನೋಡಿ, ಲೈಫಲ್ಲಿ ನಾವು ಏನಾಗ್ತೀವಿ ಅನ್ನೋದು ನಾವು ಯಾರ ಜೊತೆ ಎಲ್ಲ ಒಡನಾಟ ಇಟ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷಗಳು, ಅವರ ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ. ಹಂಗೆ ನೋಡೋಕೆ ಹೋದರೆ ನಿಮಗೆ ಸಾಕಷ್ಟು ಅತ್ಯದ್ಭುತವಾದಂಥ ವ್ಯಕ್ತಿಗಳ ಜೊತೆಗಿನ ಒಡನಾಟ. ಒಬ್ಬೊಬ್ಬರದೇ ಹೆಸರು ಹೇಳ್ತಾ ಹೋಗ್ತೀನಿ, ಅವರ ಜೊತೆಗಿನ ಒಂದು ಮೆಮೊರಬಲ್ ಮೂಮೆಂಟ್ನ ನೀವು ಹಂಚ್ಕೋಬಹುದಾ ಅಂತ. ಟು ಬಿಗಿನ್ ವಿತ್ ಇಳಯರಾಜ ಸರ್. ಇಳಯರಾಜ ಸರ್ ನನಗಿಂತ ಹೆಚ್ಚಾಗಿ ಜಗತ್ತಿನ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಆರಾಧ್ಯ ದೈವ. ಅವರು ಒಂದು ದಿವಸ ಅವ್ರ ಜೊತೆ ಅವ್ರ ಪರಿಚಯ ಆದಮೇಲೆ ಅವ್ರ ತುಂಬ ದೀರ್ಘವಾಗಿ ಹೇಳ್ಬೋದು, ಅಷ್ಟು ಒಂದು ಒಳ್ಳೆಯ ಒಡನಾಟ. ಅವರ ಫಸ್ಟ್ ಡೇ ಇಟ್ ಸೆಲ್ಫ್ ಅವ್ರನ್ನ ಭೇಟಿಯಾಗಿದ್ದೆ ಒಂದು ಇಂಟ್ರೆಸ್ಟಿಂಗ್ ಸೀನು. ಅದರ ಆಚೆಗೆ ನಾನು ಹೇಳ್ಬಿಡ್ತೀನಿ. ಒಂದು ದಿವಸ ಫೋನ್ ಮಾಡಿದ್ರು ನನಗೆ, ಹೇಳಿ ಗುರುಗಳೇ ಅಂದೆ, ನೀನು ಫ್ರೀಯಾ, 3-4 ದಿವಸ ಫ್ರೀಯಾ ಅಂದರು. ಫ್ರೀ ಸರ್, ಒಂದು ಕೆಲಸ ಮಾಡು, ಏರ್ಪೋರ್ಟಿಗೆ ಬಂದುಬಿಡು, ಟಿಕೆಟ್ ಹಾಕ್ತೀನಿ, ನೀನು ಫ್ಲೈಟ್ ಹತ್ತಿ ಬಂದುಬಿಡು ಮದ್ರಾಸ್ಗೆ. ಸರಿ ಸರ್, ಫ್ಲೈಟ್ ಹತ್ತಿದ್ವಿ. ಇಲ್ಲಿಂದ ಹೋದೆ ನಾನು ಏರ್ಪೋರ್ಟ್, ಮೈಸೂರು ಮದ್ರಾಸ್ ಇಳಿದೆ. ಮದ್ರಾಸಲ್ಲಿ ಇಳಿದೆ. ಮತ್ತು ಸರ್ ಇಳ್ದಿದ್ದೀನಿ ಸರ್, ಎಲ್ಲಿ ಬರ್ಬೇಕು ಸರ್? ಕಾರ್ ಬಂದಿರುತ್ತೆ ಹೊರಗಡೆ, ಕಾರ್ ಹತ್ತು. ಸರಿ, ನನಗೇನು ಗೊತ್ತಿಲ್ಲ. ಸರಿ, ಕಾರ್ ಹತ್ತಿದೆ. ಒಂದು ಹೋಟೆಲ್ಗೆ ಕರ್ಕೊಂಡೋಗ್ಬಿಟ್ರು. ಹೋಟೆಲಲ್ಲಿ ಇಳಿದೆ. ರೂಮಲ್ಲಿ ಇರು, ನಾನು ಫೋನ್ ಮಾಡ್ತೀನಿ. ಸರಿ ಸರ್, ರೂಮಲ್ಲಿದ್ದೆ. ರಾತ್ರಿ ಆಯಿತು. ಸರ್ ಅಂತೆ, ಬೆಳಗ್ಗೆ 5 ಗಂಟೆಗೆ ರೆಡಿ ಇರು, ಬ್ಯಾಗ್ ತೊಗೊಂಡು ರೆಡಿ ಇರು. ಸರಿ, ಬೆಳಗ್ಗೆ 5 ಗಂಟೆ ಆಯಿತು, ರೆಡಿ ಇದ್ದೆ. ಕಾರ್ ಬಂತು, ಪಿಕಪ್ ಮಾಡಿದೆ. ಎಲ್ಲಿ ಹೋಗ್ತಾ ಇದ್ದೀನಿ ಏನು ಗೊತ್ತಿಲ್ಲ. ಅಲ್ಲಿಂದ ವಾಪಸ್ ಮತ್ತೆ ಏರ್ಪೋರ್ಟು. ಸರಿ, ಏರ್ಪೋರ್ಟಿಗೆ ಬಂದೆ. ಏನು ನಡೀತಾ ಇದೆ ಅಂತ. ಅಲ್ಲಿ ಏರ್ಪೋರ್ಟ್ಗೆ ಅವ್ರು ಇನ್ನೊಂದು ಕಾರಲ್ಲಿ ಬಂದರು. ಏನು ಮದ್ರಾಸ್ ಏರ್ಪೋರ್ಟ್ ನಾನು ಹೇಳೋದು, ಚೆನ್ನೈ ಏರ್ಪೋರ್ಟ್. ಸರಿ ಸರ್, ಬಾ ಅಂತ ಕರ್ಕೊಂಡೋದ್ರು. ಟಿಕೆಟ್ ಕೈಲಿತ್ತು. ಎಲ್ಲಿ ಹೋಗ್ತಾ ಇದ್ವಿ ನಾನು, ಏನು ನೋಡಿದೆ, ತ್ರಿವೇಂದ್ರಮ್. ಓಕೆ, ಸರಿ, ತ್ರಿವೇಂದ್ರಮ್ ಟಿಕೆಟು. ಇಬ್ಬರು ಫ್ಲೈಟ್ ಹತ್ತಿದ್ವಿ, ಕೂತ್ಕೊಂಡ್ವಿ. ಅಲ್ಲಿಂದ ತ್ರಿವೇಂದ್ರಮ್ ಇಳಿದ್ವಿ. ಅವ್ರು ಏನು ಮಾಮೂಲಾಗಿ ಮಾತಾಡ್ಕೊಂಡು ಕ್ಯಾಶುವಲಾಗಿ ತ್ರಿವೇಂದ್ರಮ್ ಇಳಿದು ಸೀದಾ ಅಲ್ಲಿಂದ ಕಾರೆಲ್ಲ ಬಂತು. ಒಂದು ರೆಸಾರ್ಟಿಗೆ ಕರ್ಕೊಂಡೋದ್ರು. ರೆಸಾರ್ಟಿಗೆ ಕರ್ಕೊಂಡೋದ್ರು. ಒಂದೊಂದು ಪ್ಲಾಟ್ ವಿಲ್ಲಾಸ್ ಏನಿದೆ ಅದು ಒಂದೊಂದು ಬಂಗ್ಲೆ ಇದ್ದಂಗಿತ್ತು. ಓಕೆ, ಒಂದು ಬಂಗ್ಲೆ ಬಿಟ್ಬಿಟ್ಟು ನನಗೆ, ನೀನು ಇಲ್ಲಿರೋ ಅಂತ. ಆಯ್ತು ಸರ್. ಅವ್ರು ಇನ್ನೊಂದು ಬಂಗ್ಲೆ. ಓಕೆ, ನಮ್ಮಿಬ್ಬರಿಗೂ ಮಧ್ಯೆ, ಅಂದರೆ ಆ ರೆಸಾರ್ಟ್ ಒಳಗಡೆ ಬಂಗ್ಲೆ ಅನ್ನೋಕ್ಕಿಂತ ಒಂದು ಕಾಟೇಜ್, ದೊಡ್ಡ ವೆರಿ ಬಿಗ್ ಕಾಟೇಜಸ್, 20 ಜನ ಇರ್ಬೋದು ಒಂದು ಕಾಟೇಜಲ್ಲಿ. ಅಂಥ ಕಾಟೇಜು. ಆ ಕಾಟೇಜು, ಇಲ್ಲೊಂದು ಕಾಟೇಜು. ಅದೆರಡರ ಮಧ್ಯೆ ಶೋರಲ್ಲಿ 2 ಮಧ್ಯೆ ಒಂದು ಕಾಟೇಜು. ಇವ್ರು ಇಲ್ಲಿಂದ ಬರೋದು, ನಾನು ಇಲ್ಲಿಂದ ಬರೋದು, ಇವ್ರು ಇಲ್ಲಿಂದ ಬರೋದು. ಇಬ್ರು ಬಂದು ಆ ಕಾಟೇಜಲ್ಲಿ ಕುತ್ಕೊಂಡು ಮಾತಾಡೋದು. ಓಕೆ, ಅದು ಕಂಪೋಸಿಂಗ್ಗೆ ಅಂತ ಮಾಡಿರೋ ಕಾಟೇಜು. ಓಕೆ, ಅಲ್ಲಿ ಸುಮಾರು 1 ವಾರ ಜೊತೆಯಲ್ಲಿದ್ವಿ ಇಬ್ಬರೇ.
ರೆಸಾರ್ಟಲ್ಲಿ ವಾವ್. ಒಂದು ವಾರ ಇದ್ವಿ. ಹಾ, ನಾನು ಏನೇನು ಕೇಳಬಹುದು ಪ್ರಶ್ನೆಗಳು ಹಾ, ಎಲ್ಲ ಕೇಳ್ತಾ ಹೋಗೋದು, ಅವರೆಲ್ಲ ಮಾತಾಡ್ತಾ ಹೋಗೋದು. ಅವರ ಇಂಟ್ರೆಸ್ಟಿಂಗ್ ಒಂದು ರೀತಿ ಸಿಂಹ ಆದರೂ ಕೂಡ ಹಾ. ನಿಮಗೆ ಒಂದು ಮುದ್ದಾಗಿ ಖುಷಿ ಆಗ್ಬಿಟ್ರೆ ಹೇಗಿರುತ್ತೆ, ಒಂದು ಮುದ್ದಾದ ಒಂದು ಇನ್ನೊಂದು ಮೊಲನೇ ಅಂದ್ಕೊಳ್ಳಿ, ಮುದ್ದಾಡಕ್ಕೆ ಬೇಕು ಅಂತ ಅನಿಸ್ಬಿಟ್ರೆ ಹೆಂಗಿರುತ್ತೆ, ಹಾಗೆ ನಾ ಮೊಲ ಇದ್ದಂಗೆ. ಅವರು ಮಗು ಥರ ಅವ್ರು ಹೇಗೆ ಬಂದರು, ಏನೇನು ಆ ಮೊಜಾರ್ಟ್ ಇಷ್ಟ ನೋಡಿ, ಇಲ್ಲಿ ಬಾಯಿಲಿ ಅಂತ ಲ್ಯಾಪ್ಟಾಪ್ ಎಲ್ಲ ತೆಗೆದು ಅದೇನು ಇದೆಲ್ಲ ತೋರಿಸೋರು, ಮೊಜಾರ್ಟ್ ನೋಡಿ ಹಿಂಗಿರುತ್ತೆ, ಇದು ಈ ಥರ ಸಿಂಫೋನಿ ಹಿಂಗಿರುತ್ತೆ. ಅದು ಏನಂತ ಗೊತ್ತಿಲ್ಲ, ಅಷ್ಟು ಪ್ರೀತಿ ಬಂದಿತ್ತು ಅವ್ರಿಗೆ ನನ್ನ ಮೇಲೆ. ಅಷ್ಟು ಇವಾಗಲೂ ಅದೇ ಪ್ರೀತಿ ಇದೆ. ಒಂದು ವಾರ ಜೊತೆಯಲ್ಲಿದ್ನಲ್ಲ, ಇಬ್ಬರು ಅಲ್ಲೇ ಓಡೋದು, ಊಟ ಮಾಡೋದು, ತಿಂಡಿ ತಿನ್ನೋದು, ಮತ್ತು ಹೋಗೋದು, ರೆಸ್ಟು ಮತ್ತು ಡಿಸ್ಕಷನ್ನು, ಕಂಪೋಸಿಂಗ್ ಕೂತ್ಕೊಳ್ಳೋರು. ಒಂದು 4-5 ಹಾಡು ಮಾಡಿದ್ರು, ಹಾ, ಹಾ, ಅಲ್ಲೇ ನಾನು ಬರ್ದೆ. ಹಾ. ಮಾಡೋದು, ಬಂದ್ವಿ, ವಾಪಸ್ ಬಂದ್ವಿ, ಮುಗೀತು ಕತೆ. ಅಂದರೆ ಈ ಥರ ಒಂದೊಂದು ಅವ್ರಿಗೆ ನನ್ನನ್ನು ಹಾಗೆ ಕರ್ಕೊಂಡೋಗಿ ಮಾಡಿಸ್ಬೇಕಾದ ಅನಿವಾರ್ಯ ಇರಲಿಲ್ಲ. ಕರೆಕ್ಟ್. ಬನ್ನಿ ನನ್ನ ಜೊತೆ ಅಂಥೇಳಿ ಆ ಥರದ್ದೊಂದು ಭಾವನೆ ಆ ಥರದ್ದೊಂದು ಸನ್ನಿವೇಶಗಳು ನಡೀತು. ಈ ಥರದ್ದು ಭಾಳಷ್ಟು ವಿಷಯ ಇದೆ. ಇಳಯರಾಜ ಅವರು ಒಂದು ರೀತಿ ಪ್ಯಾಟಿಂಗ್ ಅಂತಾರಲ್ಲ, ನಮ್ಮ ಬೆಂತಟ್ಕೊಂಡು ಭಾಳ ಪ್ರೀತಿಯಿಂದ ಇದು ಮಾಡ್ತಾರೆ. ಅವ್ರಿಗೆ ಇಷ್ಟ ನಾನು ಬರೆಯೋದು ಮ್ಯೂಸಿಕಲ್ ಆಗಿರುತ್ತೆ, ಟ್ಯೂನಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಖುಷಿ ಪಡ್ತಾರೆ. ಸೋ ನೈಸ್. ಐ ಆಮ್ ಶ್ಯೂರ್ ಅದು ನಿಮ್ಮ ಜೀವನದ ಒನ್ ಆಫ್ ದ ಬೆಸ್ಟ್ 1 ವೀಕ್. ನೆಕ್ಸ್ಟ್ ಕಮ್ಸ್ ನಾದಬ್ರಹ್ಮ ಹಂಸಲೇಖ ಸರ್, ನಿಮ್ಮ ಮಾನಸ ಗುರು ಅಂತ ಕರಿತೀರಾ ಅವ್ರನ್ನ. ಆ್ಯಂಡ್ ಅವರು ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ ಸರ್ ಎಲ್ಲ ಕಡೆ ನಿಮ್ಮ ಬಗ್ಗೆ. ನನ್ನ ಉತ್ತರಾಧಿಕಾರಿ ಅಥವಾ ನಾನು ಕೂತ್ಕೊಳ್ಳುವಂಥ ಚೇರ್ನಲ್ಲಿ ಮತ್ತೊಬ್ರು ಯಾರಾದರೂ ಒಬ್ರು ಅರ್ಹರಾಗಿದ್ದಾರೆ ಅಂದರೆ ಅದು ನೀವೇ ಅಂತ ಹೇಳೋದಿರಬಹುದು. ಸಚ್ ಬಿಗ್ ವರ್ಡ್ಸ್ ಫ್ರಮ್ ಅ ಲೆಜೆಂಡ್ರಿ ಪರ್ಸನ್. ಸೊ ಅವರ ಜೊತೆಗಿನ ಯಾವುದಾದ್ರೂ ಒಂದು ಮೊಮೆಂಟ್ ನೀವು ಚೆರಿಷ್ ಮಾಡೋದಿದ್ರೆ? ಅವರ ಜೊತೆಗಿನ ಮೂಮೆಂಟ್ ಅಂದರೆ ಏನಂದ್ರೆ, ಭಾಳ ಜನ ಅವ್ರ ಹತ್ರ ಇದ್ದವರು ಸಂಗೀತಗಾರರಾಗಲಿ, ಅಂದರೆ ಮ್ಯೂಸಿಷಿಯನ್ಸು ಅಥವಾ ಸಿಂಗರ್ಗಳು, ರೈಟರ್ಸು, ಮನೋಹರರಾಗಲಿ, ಕಲ್ಯಾಣ ಆಗಲಿ, ಇವರೆಲ್ಲ ಸಾರ್ ಜೊತೆ ಇದ್ದವರು. ನಾನು ಅವ್ರ ಜೊತೆ ಇದ್ದವನಲ್ಲ. ಅವ್ರನ್ನ ನಮ್ಮ ಹಿಂದಿನ ಒಂದು ದೊಡ್ಡ ಶಕ್ತಿ ಅದು. ನಾವು ಮುಂದುವರೆದ ಪರಂಪರೆ ಅಷ್ಟೇ. ಸೊ ಅವ್ರುಗಳನ್ನ ನಾವು ಸದಾ ಗೌರವಿಸ್ಬೇಕು. ಅವ್ರನ್ನ ಡೆಫಿನೆಟಾಗಿ ಅವ್ರನ್ನ ಹಾಡುಗಳು ಕೇಳ್ಕೊಂಡೆ ನಾವು ಬೆಳೆದಿರೋದ್ರಿಂದ ಗುರುಗಳು ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ಅವ್ರ ಜೊತೆ ಮೂಮೆಂಟ್ ಅಂದರೆ ತುಂಬ ಹಲವು ಸನ್ನಿವೇಶಗಳಿದೆ. ಒಂದು ಇಂಟ್ರೆಸ್ಟಿಂಗ್ ಹೇಳ್ಬೇಕಂದ್ರೆ, ಶ್ರೀ ಮಂಜುನಾಥ ಇಟ್ ಸೆಲ್ಫ್ ಒಂದು ಬ್ಯೂಟಿಫುಲ್. ನನಗೊಂದು ಟೀ ಶರ್ಟ್ ಕೊಡಿಸಿದ್ರು ಅವರು ಹೈದ್ರಾಬಾದಲ್ಲಿ. ಆ ಸಾಂಗ್ನ ಎಲ್ಲ ಕಂಪೋಸಿಂಗ್ ಟೈಮಲ್ಲಿ ನಾನು ಇದ್ನಲ್ಲ, ಅಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂದರೆ ಹೇಗೆ ಹೇಗೆ ಮಾಡ್ತಾರೆ. ಭಾಸ್ಕರ್ ಭಟ್ಟ ಅಂತ ಒಬ್ಬರು ಭಾರವಿಯವರ ಬ್ರದರು, ಅವರು ಬರೆದ ಹಾಡೋದು ಏನು ಮಹಾಪ್ರಾಣ ದೀಪಂ ಹಾಡನ್ನ ಏನು ಪಾಪ್ಯುಲರ್ ಇದೆ, ಅವರು ಸುಮಾರು 4 ಪೇಜ್ ಬರೆದ್ಬಿಟ್ಟಿದ್ರು. ಅದು ಒಂಥರ ಸಂಭಾಷಣೆ ಅಂತೀವಿ, ಒಂಥರ ವರದಿ ರೀತಿಯಲ್ಲಿ ಅವ್ರದ್ದೇ ಒಂದು ಮೀಟ್ರಲ್ಲಿ ಕಲ್ಪನೆಯಲ್ಲಿ ಬರೆದಿದ್ರು. ಸಾರ್ ಅದನ್ನ ಇಟ್ಕೊಂಡು ಇದನ್ನೇನಪ್ಪ ಮಾಡೋದು ಅಂತ, ಯಾಕೆಂದ್ರೆ 3-4 ಪೇಜ್ ಅದು. ನೀವು ನೋಡಿದ್ರೆ ಈ ಹಾಡು ಕೇಳ್ತಿರಲ್ಲ, ಅದು ಆಲ್ಮೋಸ್ಟ್ ಎಡಿಟೆಡ್. ಓಕೆ. ಅದಕ್ಕೆ ಬ್ರೆತ್ಲೆಸ್ ಮಾಡೋಣ ಅಂಥೇಳಿ ಶುರು ಮಾಡಿದ್ರು. ನಾನು ಹಂಸಲೇಖ ಸರ್ ಜೊತೆ ನಾನು, ನಂತರ ಹೇಮಂತ್, 3 ಜನ ಶಾಂತಿ ನಿಕೇತನ ಅಂತ ಒಂದು ಗೆಸ್ಟ್ ಹೌಸ್ ಇದೆ ಹೈದ್ರಾಬಾದಲ್ಲಿ, ಅಲ್ಲಿ ಕೂತು ಕಂಪೋಸ್ ಮಾಡಿದ್ದವರು. ಅಲ್ಲಿ ಕಂಪೋಸ್ ಮಾಡಿದ್ರು. ನಾನು ಅದೆಲ್ಲ ಇದ್ನಲ್ಲ, ಅವೆಲ್ಲ ಮೂಮೆಂಟ್ಸು. ಮತ್ತು ಅಲ್ಲಿಂದ ಕರ್ಕೊಂಡು ಹೋದ್ರು, ಶಾಪಿಂಗ್ ಹೋದ್ವಿ. ಅವ್ರು ಏನೇನೋ ತೊಗೊಂಡ್ರು, ನನಗೊಂಡು ಶರ್ಟ್ ಕೊಡಿಸಿದ್ರು, ತೊಗೊಳ ನೀನು ಹಾಕ್ಕೊಳ್ಳೋ ಅಂತ. ಅದು ಆಮೇಲೆ ಅದು ಏನಂತ ಗೊತ್ತಿಲ್ಲ, ಆರಂಭದಲ್ಲೇ ಒಂದು ಧರ್ಮ ಅಂತ ಒಂದು ಸಿನಿಮಾ, ಅದು ನನ್ನ ಸಂಭಾಷಣೆ ಬರೆದಿದ್ದೆ, ಅದರ ಆಡಿಯೋ ರಿಲೀಸಲ್ಲೇ ಹೇಳಿದ್ರು ಇವನು ನನ್ನ ಉತ್ತರಾಧಿಕಾರಿ ಅಂತ. ಅದು ಯಾಕೆ ಹಂಗೆ ಅನ್ನಿಸ್ತೋ ನನಗೆ ಗೊತ್ತಿಲ್ಲ ಅವರಿಗೆ. ಅದೊಂಥರ ದೂರದೃಷ್ಟಿ ಅದು ಅಂತ ಅನಿಸುತ್ತೆ ಇವತ್ತು ನೋಡಿದ್ರೆ. ಆ ಥರದ ಎಮೋಷನ್ಸ್ ಅವ್ರ ಜೊತೆ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ಏನಂದರೆ, ಈಗ ತಾನೇ ಇಳಯರಾಜ ಅವ್ರ ಬಗ್ಗೆ ಕೇಳಿದ್ರಿ. ಫಾರ್ ದ ಫಸ್ಟ್ ಟೈಮ್ ನಾನು ಇಳಯರಾಜ ಸರ್ನ ಭೇಟಿ ಮಾಡೋದಕ್ಕೆ ಇಲ್ಲಿಂದ ಹೊರಟಾಗ ಕಿಂಗ್ ಫಿಶರ್
ಫ್ಲೈಟು, ಕೂತಿದ್ದೀನಿ. ಇಡೀ ಫ್ಲೈಟಲ್ಲಿ 2 ಸೀಟ್ ಖಾಲಿ ಇದೆ. ಇದು ತುಂಬ ಜನ ಹೇಳಿದ್ರೆ ನಂಬುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ, ವಾಸ್ತವ ಇದೆ. 2 ಸೀಟ್ ಖಾಲಿ ಇದೆ. ಒಂದು ನನ್ನ ಪಕ್ಕ, ಇನ್ನೊಂದು ಹಿಂದೆಗಡೆ ಒಂದು. ಓಕೆ. ಏರ್ ಹೋಸ್ಟರ್ಸು ವೆಯ್ಟ್ ಮಾಡ್ತಿದ್ದಾರೆ. ಇಡೀ ಫ್ಲೈಟಲ್ಲಿರೋರು ಸಣ್ಣ ಅಸಹನೆ ಇದೆ, ಟೈಮ್ ಆಗ್ತಿದೆ, ಯಾಕೆ ತೆಗಿತಿಲ್ಲ ಫ್ಲೈಟ್ ಅಂತ. ಓಕೆ. ಒಂದು ಸಣ್ಣ ಅಸಹನೆ ಆಗಷ್ಟೇ. ಆಗ ಡೋರ್ ಮಾತಾಡ್ತಿರ್ತಾರೆ ಗೊತ್ತಾ, ಏರ್ ಹೋಸ್ಟರ್ಸು ಒಂಥರ ಟೆನ್ಷನ್ ಓಡಾಡ್ತಿರ್ತಾರೆ. ಯಾರು ಬರಬೇಕು, ಇನ್ನೂ ವೆಯ್ಟಿಂಗ್ ಯಾರಿಗೆ, ಇನ್ನೇನು ಆಯ್ತಲ್ಲ ಟೈಮು ಅಂತ ಅನ್ಕೋತಾ ಇದ್ದೀವಿ. ಅಷ್ಟರಲ್ಲಿ ಲಾಸ್ಟ್ ಎಂಟ್ರಿ ಸಾರದು ಹಂಸಲೇಖ ಸರ್. ಓಕೆ. ನಡ್ಕೊಂಬಂದರು. ನೋಡಿದೆ, ಖುಷಿ ಆಯ್ತು ನನಗೆ ಅವ್ರು ನೋಡಿದ ತಕ್ಷಣ. ಇಳೆಯರಾಜ ಅವ್ರ ಕಲ್ಪನೆಯಲ್ಲಿ ಹೋಗ್ತಾ ಇದ್ದೀನಿ ನಾನು, ಅವ್ರು ಹೇಗೆ ಇರ್ಬೋದು, ಏನು ಮೀಟ್ ಮಾಡಿದಾಗ ಹೇಗೆ ಮಾತಾಡಬೇಕು ಹಿಂಗೆ ಅಂದ್ಕೊಂಡು. ನೋಡಿದ್ರೆ ಹಂಸಲೇಖ ಸರ್ ಬಂದರು. ನೋಡಿದ್ರೆ ನಾನು ಗುರುಗಳೇ ಅಂತ ಮಾತಾಡಿಸ್ದೆ. ಏನಂದರೆ ಹಿಂದೆ ಅವ್ರ ಸೀಟು. ಓಕೆ. ನನ್ನ ಪಕ್ಕದಲ್ಲಿದ್ದ ಸೀಟ್ ಖಾಲಿ ಯಾಕೆ ಅಂದರೆ ಅಲ್ಲಿ ಯಾರೋ ಇದ್ದವರು ಬಂದಿಲ್ಲ. ಓಕೆ. ಸೊ ನಾನು ಗುರುಗಳೇ ಅಲ್ಲಿ ಕೂತ್ಕೋತೀರಾ ಇಲ್ಲಿ ಕೂತ್ಕೋತೀರಂತೆ. ಇಲ್ಲೇ ಕೂತ್ಕೋತೀನೋ, ಪಕ್ಕದಲ್ಲಿ ಕೂತ್ಕೊಂಡ್ರು. ಎಲ್ಲ ಹೋಗ್ತಾ ಇದೆಯಾ ಅಂದರು. ನಾನು ಎಂಥ ಅದೃಷ್ಟವಂತ ಗೊತ್ತಾ ಗುರುಗಳೇ ಅಂದೆ. ಏನು ಅಂದರು. ಇಳೆಯರಾಜ ಅವ್ರನ್ನ ನೋಡೋದಕ್ಕೆ ಹಂಸಲೇಖ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದೆ. ಅವ್ರ ನಕ್ಕರು. ಆಮೇಲೆ ಮಾತಾಡ್ತಾ ಹೋದ್ವಿ. ಇದೆಲ್ಲ ಯಾವಾಗಲೂ ನೆನಪಿರುವಂಥ ಇಡೀ ಕಣ್ಣು ಕಟ್ಟದ ಹಾಗಿದೆ ನನಗೆ ಆ ದೃಶ್ಯಗಳು. ಸೊ ನೈಸ್. ನಾಸ್ಟಾಲ್ಜಿಕ್ ಫೀಲ್ ಕೊಡುವಂಥ ಯಾವುದೇ ವಿಷಯಗಳು ಖುಷಿ ಕೊಡುತ್ತೆ. ಹೌದು ಹೌದು ಸರ್. ಉಪೇಂದ್ರ ಕುಮಾರ್ ಅವರು. ಹಾಂ, ಉಪೇಂದ್ರ ಕುಮಾರ್ ಅವರು ನನಗೆ ಹೆಚ್ಚಿನ ಒಡನಾಟ ಇಲ್ಲ ಅವ್ರ ಜೊತೆ. ಅವರ ಕೊನೆಯ ದಿನಗಳಲ್ಲಿ ನನಗೆ ಒಂದು ದಿವಸ ಫೋನ್ ಮಾಡೋದು. ಲಕ್ಷ್ಮಿ ಅಂತ ಸಿನಿಮಾ ಟೈಟ್ಲು. ನನಗೆ ಫೋನ್ ಮಾಡಿದ್ರು. ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲಿಗೆ ಹಾಸ್ಪಿಟ್ಲಲ್ಲಿದ್ದೆ, ನಾನು ಟ್ರೀಟ್ಮೆಂಟಲ್ಲಿದ್ದೆ. ಫೋನ್ ಮಾಡಿದ್ರು ಮಾತಾಡಿದೆ. ನಾನಪ್ಪ ಉಪೇಂದ್ರ ಕುಮಾರ್ ಅಂತ ಫಸ್ಟ್ ಹೇಳಿ ಕೊಟ್ಟಿದ್ರು ಒಬ್ಬರು. ನಾನು ಗುರುಗಳೇ ಹೇಳಿ, ನಾನು ಅವ್ರ ಮುಕ್ತಃ 1-2 ಸಲ ಭೇಟಿ ಮಾಡಿದ್ದೆ, ಬಿಟ್ಟರೆ ಹೆಚ್ಚು ಪರಿಚಯ ಆ ಥರದ್ದೇನಿಲ್ಲ. ಚೆನ್ನಾಗಿ ಹಾಡು ಬರೆದಿದ್ಯಪ್ಪ ಅಂತ ಯಾವುದೋ ಬರೆದಿದ್ದು ರೆಫರ್ ಮಾಡಿದ್ರು. ಥ್ಯಾಂಕ್ ಯು ಗುರುಗಳೇ. ಇದು ಒಂದು ಹಾಡು ಕಳಿಸ್ತೀನಿ, ಟ್ಯೂನು, ಅದು ಬರೀಬೇಕು. ಆಯಿತು ಅಂತೆ. ಅದಾದಮೇಲೆ ತಂದು ಕೊಟ್ಟರು, ಬರೆದೆ. ಅದಾಯಿತು. ಆಮೇಲೆ ಸಿನಿಮಾ ಆಗಲಿಲ್ಲ. ತುಂಬ ದಿವಸ ಆದಮೇಲೆ ಅವರು ಅದಾದ ಕೆಲವೇ ತಿಂಗಳುಗಳಲ್ಲೇನೋ ಅವರು ನಿಧನರಾದರು. ಬಟ್ ಇಂಥ ವ್ಯಕ್ತಿಗಳ ಜೊತೆಗಿನ ಒಂದೇ ಒಂದು ಕಾನ್ವರ್ಸೇಷನ್ ಸಾಕಲ್ವಾ ನಮಗೆ ಜೀವನ ಪರ್ಯಂತ ಅದು ನೆನಪಿರುತ್ತೆ ಸರ್. ಯಾಕೆಂದರೆ ಲೆಜೆಂಡ್ಸ್ ಕರೆಕ್ಟ್ ಸರ್ ನಿಮಗೆ ಕ್ರಿಯೇಟ್ ಮಾಡ್ತಿದ್ರಲ್ಲ, ಆ ಥರದ್ದೊಂದು ಮ್ಯೂಸಿಕ್ ಆಗಲಿ, ಸಾಹಿತ್ಯ ಆಗಲಿ, ಆಮೇಲೆ ಬಹಳ ಕಾಲ ನಿಲ್ಲುವಂಥ ಕೆಲಸ ಮಾಡಿದಂಥ ಅಂಥವ್ರ ಜೊತೆ ಎಲ್ಲ ಅವ್ರ ಜೊತೆ ಒಡನಾಡೋದೇ ಒಂದು ಭಾಗ್ಯ ನಮ್ಮದು. ನಿಜ ಸರ್. ಆ್ಯಂಡ್ ಇದನ್ನೆಲ್ಲ ಕೇಳೋದು ನಮ್ಮ ಭಾಗ್ಯ. ಫ್ರಮ್ ದ ಹಾರ್ಸಸ್ ಮೌತ್ ಅಂತಾರಲ್ಲ ಸರ್, ಅನುಭವಿಸಿದವರು ಅವರೇ ಹೇಳೋದನ್ನು ಕೇಳೋದಿದೆಯಲ್ಲ, ನಮಗೆ ನಿಜವಾಗ್ಲೂ ತುಂಬ ಖುಷಿ. ಯಾಕಂದರೆ ನಾವು ಎಷ್ಟೇ ಕನ್ನಡ ಸಿನಿಮಾ ಹಾಡುಗಳು, ನಿರ್ದೇಶಕರು, ಇವರೆಲ್ಲರ ಎಲ್ಲದರ ಅಭಿಮಾನಿಗಳಾಗಿದ್ದರು, ಎಲ್ಲರನ್ನೂ ಪರ್ಸ್ನಲಿ ಎಲ್ಲರೂ ಭೇಟಿ ಮಾಡಿರೋದಕ್ಕಾಗಿರೋದಿಲ್ಲ, ಅವರಿಂದ ತಿಳ್ಕೊಂಡಿರೋದಕ್ಕಾಗಿರಲ್ಲ ವಿಷಯವನ್ನು. ಸೊ ನೀವು ಭೇಟಿ ಮಾಡಿ ಹೇಳಿದಾಗ ನಮಗೆ ವಿ ಆಲ್ಸೋ ಲಿವ್ ಇನ್ ದ್ಯಾಟ್ ಮೂಮೆಂಟ್, ಆ ಕ್ಷಣಕ್ಕೆ.